ದಯವಿಟ್ಟು ನಮ್ಮ ಕವನ ಸಂಕಲನಗಳು ಬೆಟ್ಟದಡಿಯ ಬಿಸಿಲೇ ಇಲ್ಲ ಅಂತಕ್ಕಂಥ ಸುಳ್ಳುಗಳನ್ನ ಕೇಳ್ತಾ ಇದೆ. ಬದಲಾಗಿ ಇವೆಲ್ಲವೂ ಕೂಡ ಸಮಾಜಕ್ಕೆ ಮತ್ತು ಮನುಷ್ಯನ ಮನಸ್ಸಿಗೆ ನೆಮ್ಮದಿಯನ್ನು ನೀಡುವಂಥ ಅಂಶಗಳು. ಇವತ್ತು ನಾವು ನೋಡ್ತಾ ಇದ್ದೀವಿ ಯುದ್ಧದ ಪರಿಸ್ಥಿತಿ ಮತ್ತು ಯುದ್ಧದ ಸನ್ನಿವೇಶಗಳು. ಇಂಥ ಸಂದರ್ಭದಲ್ಲಿ ಬುದ್ಧ ಅತ್ಯಂತ ಹೆಚ್ಚು ಪ್ರಸ್ತುತನಾಗ್ತಾ ಇದ್ದಾನೆ ಅನ್ನೋದು ನನ್ನ ಅನಿಸಿಕೆ. ಆಗಲೇ ನಿರೂಪಕರು ಹೇಳಿದ್ರು, ಅಪ್ಪ ದೀಪೋಭವ ಅಂತ, ಅಂದರೆ ನಿನ್ನ ದೀಪ ನೀನೇ ಆಗು ಅಂತ. ಈ ಮಾತು ಮನುಕುಲಕ್ಕೆ ಕೊಟ್ಟಂತಹ ಒಂದು ದೀವಿಗೆ ಅನ್ನೋದು ನನ್ನ ಅನಿಸಿಕೆ. ಮಹಾಕಾವ್ಯ ನಮ್ಮ ಜಗತ್ತಿಗೆ ಸಿಕ್ಕಿರೋದೇನೋ ಅಂತ ನಾನು ಕನಸು ಕಾಣ್ತೀನಿ. ಬುದ್ಧ ಆಗಿನ ಸಂಸ್ಕೃತ ನಡೀತಾ ಇರುವಂತಹ ಕಾಲದಲ್ಲಿ ಸಂಸ್ಕೃತವನ್ನ ಪಕ್ಕಕ್ಕಿಟ್ಟು ಜನಮಾನಸಕ್ಕೆ ಬರಬೇಕು ಅಂತ ಅವನು ಪಾಲಿ ಭಾಷೆನಲ್ಲಿ ಅವನ ತತ್ವಗಳನ್ನ ಬೋಧಿಸ್ದ. ಅದೇ ರೀತಿ ಮಹಾವೀರ ಕೂಡ ಇಬ್ಬರು ಎಂತ ಪಾತ್ ಬ್ರೇಕರ್ಸ್ ಅಂತ ಅನ್ಸತ್ತೆ. ಅವರು ಕೂಡ ಸಂಸ್ಕೃತವನ್ನು ಬದಿಗೊತ್ತಿ ಪ್ರಾಕೃತವನ್ನ ಕೈಗೆತ್ಕೊಳ್ತಾರೆ. ಅಂದ್ರೆ ನೀವು ಜನಮಾನಸಕ್ಕೆ ಹತ್ರ ಆಗ್ಬೇಕು ಅಂದ್ರೆ ಅವ್ರು ಬಳಸೋ ಅಂತ ಭಾಷೆಯಿಂದ ನೀವು ಕಮ್ಯುನಿಕೇಟ್ ಮಾಡಿದ್ರೆ ಅದು ಅವರಿಗೆ ತಲುಪುತ್ತೆ ಅಂತ. ಮಾತ್ರ ಇವತ್ತಿನ ನಮ್ಮ ಮಾನವನ ಅಭಿವೃದ್ಧಿ ಸಾಧ್ಯ. ಮಹಾತ್ಮ ಗಾಂಧೀಜಿಯವರು ಯಾಕೆ ಅಹಿಂಸಾ ತತ್ವವನ್ನ ಈ ದೇಶಕ್ಕೆ ಪ್ರತಿಪಾದಿಸಿದ್ರು? ನಾವು ಕೂಡ ಹಿಂಸೆಯನ್ನ ಇಟ್ಕೋಬಹುದಾಗಿತ್ತಲ್ಲ. ಆದ್ರೆ ಅಹಿಂಸೆಯಿಂದ ಸ್ವತಂತ್ರ ಪಡೆದಂತಹ ಈ ರಾಷ್ಟ್ರ ಇಡೀ ಜಗತ್ತಿಗೆ ಶಾಂತಿ ಸಂದೇಶವನ್ನ ಬುದ್ಧನ ಮೂಲಕ, ಬೌದ್ಧ ಪೌರ್ಣಿಮೆಯ ಮೂಲಕ ಜಗತ್ತಿಗೆ ಶಾಂತಿ ಸಂದೇಶವನ್ನ ನಾವು ಸಾರೋಣ ಅನ್ನುವಂಥದ್ದು. ನಿನ್ನಕ್ಕೂ ಕೇಳೋದು ಆ ಥರ ಹೇಳಿ, ನಾನು ಪ್ರಶ್ನೆ ಮಾಡಿ ಅಂತ ಕೇಳಿ ಅಂತ ಹೇಳಿ ಅಷ್ಟು ನೈತಿಕತೆ ಇರಬೇಕಾದ್ರೆ ಅವರ ನೈತಿಕ ನಿಲುವು ಎಷ್ಟು ಗಟ್ಟಿಯಿಂದ ಇತ್ತು, ಪ್ರಜಾಸತ್ತಾತ್ಮಕವಾಗಿ ಅವರ ನಿಲುವು ಏನಿತ್ತು ನಡೆ. ಹೀಗಾಗಿ ಪ್ರಜಾಪ್ರಭುತ್ವವನ್ನು ಅವರು ಅಂದೇ ಹುಟ್ಟಾಕಿದ್ರು, ಬೀಜ ಹಾಕಿದ್ರು. ಬುದ್ಧ ಪ್ರಜಾಪ್ರಭುತ್ವದ ಬೀಜ ಹಾಕಿದ್ರು. ಬಸವಣ್ಣವರು ಅನುಭವ ಮಂಟಪವನ್ನು ಸ್ಥಾಪನೆ ಮಾಡಿ ಎಲ್ಲ ಸಮುದಾಯಗಳ ಪರಿಣತರಿಗೆ ಪ್ರಾತಿನಿಧ್ಯವನ್ನು ಕೊಟ್ಟು ಜನರ ಸಮಸ್ಯೆಗಳನ್ನು ಚರ್ಚೆ ಮಾಡಲಿಕ್ಕೆ ಅವಕಾಶ ಮಾಡಿ ಅದು ಒಂದು ಅನುಭವ ಮಂಟಪ ಪಾರ್ಲಿಮೆಂಟ್ ಆಗುವ ರೀತಿಯಲ್ಲಿ ಪರಿವರ್ತನೆ ಮಾಡುತ್ತೆ. ವಿ.ಪಿ. ಸಿಂಗ್ ಅವರು ರಾಷ್ಟ್ರದ ಪ್ರಧಾನಮಂತ್ರಿಗಳ ಸಂದರ್ಭದಲ್ಲಿ ಮಂಡಲ ಆಯೋಗ ಜಾರಿ ಬಂತು. ಮತ್ತೊಮ್ಮೆ ಪರಿಶಿಷ್ಟ ಜಾತಿ ಜನಗಳಿಗೆ ಮೀಸಲಾತಿ ಕೊಡುವಂತ ಉನ್ನಾನ ನೀಡಿದ್ದಾರೆ ಅಂತ ಹೇಳಿ ಮನುಷ್ಯನನ್ನು ದಯಿಸಿಬಿಟ್ಟ ಆ ಸಂದರ್ಭದಲ್ಲಿ. ಆದ್ರೆ ಆ ಮಂಡಲ ಆಯೋಗ ಜಾರಿ ಆದಾಗ ಹಿಂದುಳಿದ ವರ್ಗದವರು ಮತ್ತೊಮ್ಮೆ ರಾಷ್ಟ್ರ ಮಟ್ಟದಲ್ಲಿ ಮೀಸಲಾತಿ ಹೋಗುವಂತ ಅವಕಾಶ ಆಯಿತು.